ಪಕ್ಷಕ್ಕೆ ಮುಜುಗರ ಕೊಡೋ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ರಾಜಣ್ಣವ್ರನ್ನ ತೆಗೆದಾಕಿದ್ರು. ಅದೇ ಪಕ್ಷಕ್ಕೆ ಮುಜುಗರ ಕೊಡೋ ಸ್ಟೇಟ್ಮೆಂಟ್ ನ ಇದೇ ಕುಣಿಗಲ್ MLA ಮಾಡ್ತಾ ಇದ್ದಾರೆ, ರಾಮನಗರದ MLA ಮಾಡ್ತಾ ಇದ್ದಾರೆ, ಮಾಜಿ MLA ಮಾಡ್ತಾ ಇದ್ದಾರೆ. ಏನಂತ ಸಿದ್ದರಾಮಯ್ಯ ಹೋಗಿ ಬಂದು ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಅವ್ರು ಹೇಳ್ತಾ ಇದ್ರೆ, ಹೈಕಮಾಂಡ್ ಕೂಡ ಎಲ್ರಿಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ಳಿ, ನಿರ್ಧಾರ ನಾವು ತಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ DK ನಮ್ಮ ಬಾಸ್ CM ಆಗ್ತಾರೆ ಅಂತ ಇದ್ರಲ್ಲ, ಇದು ಪಕ್ಷ ವಿರೋಧಿ ಅಥವಾ ಪಕ್ಷಕ್ಕೆ ಮುಜುಗರ ತರುವಂತಹ ಸುದ್ದಿ ಅಲ್ವಾ? ಯಾಕೆ ಇವ್ರ ವಿರುದ್ಧ ಆಕ್ಷನ್ ತಗೊಂತಾ ಇಲ್ಲ? ಖಂಡಿತ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟಿದ್ರಾ? ಸಿದ್ದರಾಮಯ್ಯ ನೋಟಿಸ್ ಕೊಟ್ಟಿದ್ರಾ? ಸಿದ್ದರಾಮಯ್ಯ ಹೆಂಗ್ ಹೇಳ್ತಾರೆ? ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀರಾ ಪಾಪಬೇಕು. ಅದಕ್ಕೆ ನಾನೇ 5 ವರ್ಷ ಮುಖ್ಯಮಂತ್ರಿ ಮಾತಾಡಿದ್ರು ಅಂತ ಹೇಳೋದಕ್ಕೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನ ಮೇಲೆ ಕ್ರಮ ತಗೊಳ್ಳಬೇಕು, ಅವರನ್ನ ಸಸ್ಪೆಂಡ್ ಮಾಡೋದಲ್ಲ, ಡಿಸ್ಮಿಸ್ ಮಾಡಬೇಕು. ಇವತ್ತು ನಿಮ್ಮ ಹೈಕಮಾಂಡ್ ಗೆ ದಮ್ಮು ತಾಕತ್ತಿದ್ರೆ ಇವತ್ತು ಹೇಳಬೇಕು ಸಿದ್ದರಾಮಯ್ಯ तो कैसा बात कर रहा है ಈಶ್ವರಪ್ಪನವರನ್ನ ಪಕ್ಷಕ್ಕೆ ಹೇಳೋ ಮಾತನ್ನ ಹೈಕಮಾಂಡ್ ಯಾಕೆ ಬೀದಿನಲ್ಲಿ ಬಿಟ್ಟು ಏಕೆ ಸುಬ್ಬಯ್ಯನವರು ಪಕ್ಷಕ್ಕೆ ಕೆಲಸ ಮಾಡಿದ್ರಲ್ಲ, ಯಾಕೆ ಅವರು ಮೊದಲನೇ ಅಧ್ಯಕ್ಷರಾಗಿದ್ರು? ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ರಾಷ್ಟ್ರದಲ್ಲಿ ಮೋದಿ ಪಾರ್ಟಿಯವರು ಇವತ್ತು ನಾನೇ 5 ವರ್ಷ ನಿಮ್ಗೆ ಹೈಕಮಾಂಡ್ ಹೇಳ್ತಾ, ಹೈಕಮಾಂಡ್ ಓಪನ್ ಆಗಿ ಹೇಳ್ತಾ, ಹೈಕಮಾಂಡ್ ಹೇಳೇ ಇಲ್ವಲ್ಲ, ಹೈಕಮಾಂಡ್ ಹೇಳಿಲ್ಲ ಅಂದ್ರೂ ಸಿದ್ದರಾಮಯ್ಯ ಹೇಳ್ತಾರೆ ಸಿದ್ದರಾಮಯ್ಯನ ಪಕ್ಷದಿಂದ ಉಚ್ಚಾಟನೆ ಮಾಡಿ, ಪಕ್ಷದಿಂದ ಕೆಳಗಿಳಿಸಿ. ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಾಕತ್ತಿದ್ರೆ ಅವರನ್ನ ಕಿತ್ತಾಕಿ ಇವತ್ತು ಸಿದ್ದರಾಮಯ್ಯನೇ ಉಚ್ಚಾಟನೆ ಮಾಡಬೇಕು, ಅವರಿಗೆ ನೋಟಿಸ್ ಕೊಡಬೇಕು. ಅವ್ರು ನೋಟಿಸ್ ಕೊಡಬೇಕಾದ ಮೊದಲೇ ಕೆಲಸ ಪಕ್ಷ ಮಾಡಬೇಕು. ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಉದಾಹರಣೆ ಕೊಡೋದಾ? ರಾಜ್ಯದಲ್ಲಿ ಹಿಂಗಾಗಿದೆ, ಬೇರೆ ರಾಜ್ಯದ ದೇವೇಗೌಡರು ಚುನಾವಣೆಯಲ್ಲಿ ಸೋತಿದ್ದಾರೆ, ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ, ರಾಹುಲ್ ಗಾಂಧಿ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲುವು ಇರ್ತದೆ. ಆದ್ರೆ ಇವತ್ತು ದೇಶದಲ್ಲಿ ಇವ್ರು ಯಾವ ರೀತಿ ಚುನಾವಣೆ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ದಾಖಲೆ ಸಮೇತ ನಾನು ಸಂವಿಧಾನದಲ್ಲಿರತಕ್ಕಂಥ ಹಕ್ಕನ್ನ ಚಲಾಯಿಸಿ. ಇಲ್ಲ ಅಂದ್ರೆ ಅವ್ರು ಚುನಾವಣೆ ದೂರ ದಾಖಲೆ ಸಮೇತ ಕೊಡ್ಲಿ. ಯಾಕೆ ಇದುವರೆಗೂ ಕೊಡ್ತಾ ಇಲ್ಲ? ನಮ್ಮ ವಿಷಯ ಏನಾದ್ರು ಬದಲಾವಣೆ ಆಗತ್ತ ಅಂತ ಅದ್ರ ಬಗ್ಗೆ ಮಾತಾಡೋಣ. ಮತಗಳ್ಳತನದೆಲ್ಲ ಮಾತಾಡ್ಬಿಟ್ಟಿದ್ವಿ. ಅಲ್ಲ ಆಯ್ತು, ಇವತ್ತು ಇವ್ರು ಹೇಳ್ತಾರಲ್ಲ ಹಿಂಗೋ ಗೆದ್ಬಿಟ್ರು ಅಂತ ಆಗಿದ್ರಿ, ಕೋರ್ಟ್ಗೆ ಹೋಗಪ್ಪ, ನಿನ್ ಸಂವಿಧಾನ ಹಿಂಗ್ ಇಟ್ಕೊಂಡು ಓಡಾಡ್ತಾರಲ್ಲ, ಸಂವಿಧಾನ ಎಷ್ಟು ಪುಟ ಇದೆ ಅಂತ ಗೊತ್ತಿಲ್ಲ ನಿಮ್ಮ ರಾಹುಲ್ ಗಾಂಧಿಗೆ. ಸಂವಿಧಾನ ಯಾರು ಬರೆದ್ರು ಅಂತ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಮಾತಾಡ್ತಾರೆ ಕಾಂಗ್ರೆಸ್ ಬರ್ದಿತ್ತು, ಸಂವಿಧಾನ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ, ಸಂವಿಧಾನ ಕೊಟ್ಟಿದ್ದು ಕಾಂಗ್ರೆಸ್ ಭಾರತೀಯ ಸಂಸ್ಥಾಪಕರಾಗಿದ್ದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ರೆಕಮೆಂಡ್ ಮಾಡ್ತಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತದ ಮೊದಲನೇ ಇವತ್ತು ಬಾಬಾ ಸಂವಿಧಾನವನ್ನ ಮಧ್ಯಕ್ಕೆ ಯಾಕೆ ಹೇಳ್ತಾ ಇದ್ದಾರೆ? ಇಲ್ಲಿ ರಾಜ್ಯದಲ್ಲಿ CM ಬದಲಾವಣೆ ಆಗುತ್ತೆ, ಬದಲಾವಣೆ 100ಕ್ಕೆ 100 ಆಗಲ್ಲ, ಅವರೇ ಪತನ ಆಗ್ತಾರೆ. ಯಾಕೆ ಪತನ ಆಗ್ತಾರೆ ಅಂದ್ರೆ DK ಶಿವಕುಮಾರ್ಗೆ ಪವರ್ ಇಲ್ಲ, 75 ಜನ ಇದ್ದಾರೆ, ಅವ್ರ ಭವಿಷ್ಯವೇ ಗೊತ್ತಿಲ್ಲ. ಪಕ್ಕದ ಪಕ್ಷದ ಭವಿಷ್ಯ ಹೆಂಗ್ ನೋಡಿತೀರಿ ನೀವು? ಚಿನ್ನರಾಮ ನಾವು ರಾಜಕೀಯ ಮಾಡ್ತಾ ಇರೋದು ಸುಮ್ನೆ ಒಂದು ಪ್ರತಿಭಟನೆ ಮಾಡಿದ್ರೆ ಆರ್ ಅಶೋಕ್ ಅವ್ರ ಒಂದ್ ಕಡೆ ರ್ಯಾಲಿ, ವಿಜಯೇಂದ್ರ ಅವ್ರದ್ದು ಇನ್ನೊಂದ್ ಕಡೆ ರ್ಯಾಲಿ, ಇಲ್ಲೊಂದು ಆಪೋಸಿಟ್ ಗ್ಯಾಂಗ್ ಇನ್ನೊಂದ್ ಕಡೆ ರ್ಯಾಲಿ. ನಾಯಕತ್ವ ಅನ್ನುವಂತ ಅನಿಸ್ಕೊಳಕ್ ಬೇರೆ ಪಕ್ಷದ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ರಾಜ್ಯದಲ್ಲಿರೋರು ವರ್ತನ ಆಗಿದ್ರೆ, ರಾಜ್ಯದಲ್ಲಿರೋರು ವರ್ತನ ಬರೀ ಎಲ್ಲ ಹೈಕಮಾಂಡ್ ಅಂದ್ರೆ ರಾಜ್ಯದಲ್ಲಿರುವಂತಹ ಬಿಜೆಪಿ ನಿಮ್ ಲೀಡರ್ಸ್ ಗಳು ಏನು ಒಂದು ಟಿವಿ ಚಾನಲ್ ಗೆ ಹೆಂಗೆ ಆಂಕರ್ ಮುಖ್ಯನೋ ಇವತ್ತು ಡಿಬೇಟ್ ಗೆ, ಹಾಗೇನೆ ನಮ್ಮ ಪಕ್ಷ ನಿಮ್ಮನ್ನ ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ಮೋದಿ, ಇಲ್ಲಿರೋರೆಲ್ಲ ನಗಣ್ಯ, ನಿಮ್ಮ ಪವರ್ ಏನು ಇಲ್ಲ. ನೀವು ಆಂಕರ್ ಇಲ್ಲಿ ಈ ಜಾಗದಲ್ಲಿ ನಾವು 3 ಜನ ಇಲ್ಲಿ ಕೂತಿದೀವಿ, ನೀವು ಹೇಳಿದನ್ನ ನಾವು ಕೇಳ್ತೀವಿ, ಯಾಕಂದ್ರೆ ನಿಮಗೊಂದು ರೆಸ್ಪೆಕ್ಟ್ ಇದೆ ಆ ಜಾಗಕ್ಕೆ, ಆ ಚೇರ್ಗೆ. ಹಾಗಾಗಿ ಮೋದಿ ಪ್ರೈಮ್ ಮಿನಿಸ್ಟರ್ ಅವ್ರಿಗೊಂದು ರೆಸ್ಪೆಕ್ಟ್ ಇದೆ, ಅವ್ರು ಹೇಳಿದ್ರೆ ನಮ್ಮ ಪಕ್ಷ ಹೇಳಿದ್ ಕೇಳ್ಬೇಕಾಗ್ತದೆ. ನಿಮ್ ಪಕ್ಷಕ್ಕೆ ಅಧ್ಯಕ್ಷ ಇಲ್ವಾ? ನರೇಂದ್ರ ಮೋದಿನೆಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ಯಾರು ಮಾತಾಡ್ಬೇಡ್ರ, ಸುಮ್ಮನೆ
ಜನ ಎಲ್ಲ ನಮ್ಮ ಮೀಡಿಯಾದವ್ರು ನನ್ನ ಕೇಳ್ತಾವ್ರೆ ಅಂತ ಅಸಹಾಯಕ ಸ್ಥಿತಿಯಲ್ಲಿ ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯನವರು 5 ಕಾಂಗ್ರೆಸ್ ಬಗ್ಗೆ ನೋಟಿಸ್ ಕೊಡಿ. ನಾಗೇಂದ್ರ ಅವರೇ ಮಾತಾಡಿ. ದಯಮಾಡಿ ನಾನು ಮಾತಾಡಬೇಕಾದ್ರೆ ನೀವು ಮಾತಾಡಿ ಸರ್. ಹೇಳಿದ್ರು ಮೊನ್ನೆ ಕಾಂಗ್ರೆಸ್ ವಕ್ತಾರರು ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತಿದೆ, ದುಡಿದವ್ರಿಗೆ ಮಾನ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮಾನ್ಯ ವಕ್ತಾರರೇ, ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಪಾರ್ಟಿಯವರಲ್ಲ, ನಿಮ್ಮ ಪಾರ್ಟಿಲಿ ಇರಲೂ ಇಲ್ಲ. ನಿಮ್ಮ ವರಿಷ್ಠರನ್ನು ಏಕವಚನದಲ್ಲಿ ಬೈದಂಥ ಸಂದರ್ಭಗಳು ಅನೇಕ ಸಂದರ್ಭಗಳಿದೆ. ಅವರು ಬಂದು ನಿಮ್ಮ ಪಾರ್ಟಿಲಿ ದುಡಿಲ್ಲ. ಇವತ್ತು ಕಾಂಗ್ರೆಸ್ಸಲ್ಲಿ ಅನೇಕ ನಾಯಕರುಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ, ಸೀನಿಯರ್ಗಳು 50 ವರ್ಷ 60 ವರ್ಷ ದುಡ್ಕೊಂಬ. ಒಂದ್ ನಿಮಿಷ ಮೇಡಮ್, ಒಂದು ನಿಮಿಷ ನಾನು ಹೇಳ್ತಾ ಪಕ್ಷ ಸಂಘಟನೆ ಮಾಡ್ಕೊಳ್ಳಿ. ಕೇಳಿ ಅದನ್ನ. ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನೀವೇನ್ ಮಾತಾಡೋದು ಬೇಕಿಲ್ಲ, ನಾವು ಮಾಡ್ತಾ ಇದ್ದೀವಿ. ನಾನು ಹೇಳ್ತಾ ಇರ್ತಕ್ಕಂಥ ಒಂದ್ ನಿಮಿಷ ಕೇಳಿ, ನಾನು ಏನ್ ಹೇಳ್ತಿದ್ದೀನಿ ಅನ್ನೋದು ಕೇಳಿ ನೀವು. ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ದುಡಿದಂಥವ್ರಿಗೆ ಮಾನ್ಯತೆ ಇದೆ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇವತ್ತು ಪೂರ ವಲಸಿಗರೇನೆ ಬಂದು ಮಿನಿಸ್ಟರ್ಗಳಾಗಿರೋದು. ದುಡಿದಂತಕ್ಕಂಥವ್ರಿಗೆ ನಿಮ್ಮಲ್ಲಿ ಎಲ್ಲಿದೆ ಅಂತಕ್ಕಂಥ ನಾನು ಹೇಳ್ತಾ ಇರ್ತಕ್ಕಂಥ ಉದಾಹರಣೆ. 50 ವರ್ಷದಿಂದ ದುಡಿತಾ ಇರ್ತಕ್ಕಂಥವ್ರು ಯಾಕೆ ಸಿಎಂ ಆಗಿಲ್ಲ ನಿಮ್ಮಲ್ಲಿ? ಹಾಗಾದ್ರೆ 2 ಟರ್ಮು ಕೂಡ ಸಿಎಂ ನಿಮ್ಮಲ್ಲಿ ಆಗ್ಲಿಲ್ಲ, ಯಾಕೆ ಆಗ್ಲಿಲ್ಲ? ದುಡಿದಂತವ್ರಿಗೆ ಎಲ್ಲಿ ಬಂತು ಬೆಲೆ ನಿಮಗೆ? ಅವ್ರು ಹೇಳಿರೋ ಮಾತು ಉತ್ತರ ಕೊಡ್ತಾ ಇದ್ದೀನಿ ನಾನು ಅಷ್ಟೇನೆ, ನಾನು ಹೇಳ್ತಾ ಇಲ್ಲ. ಅವ್ರ ವಿಚಾರ ಏನಾದ್ರು ಮಾಡ್ಕೊಳ್ಳಿ. ಸಾರ್ವಜನಿಕರಿಗೆ ನೀವು ಸರಿಯಾದ ಸಮಾಧಾನ ಕೊಡ್ಬೇಕಾಗ್ತದೆ. ನೀವು ಬೇಕಾಬಿಟ್ಟಿ ಮಾತಾಡಿದ್ರೆ ಕೂತ್ಕೊಂಡ್ಬಿಟ್ಟು ನೀವು ಆಂಕರ್ ಆಗಿದ್ದೀರಾ, ನಿಮ್ ಇಷ್ಟ ಬಂದಾಗ ಮಾತಾಡಿದ್ರೆ ಒಪ್ಕೊಳಕ್ಕಾಗುತ್ತಾ? ಅದನ್ನೇ ನಾನು ಕೇಳ್ತಾ, ಅವ್ರು ಹೇಳಿರ್ತಕ್ಕ ಸಂಬಂಧಪಟ್ಟರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮೇಡಮ್ ಒಂದು ನಿಮಿಷ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ದುಡಿದವ್ರಿಗೆ ಬೆಲೆ ಇದೆ ಅಂತಕ್ಕಂಥದಕ್ಕೆ ನಾನೊಂದು ಉತ್ತರ ಕೊಟ್ಟಿದ್ದೀನಿ. ಅಧ್ಯಕ್ಷರ ವಿಷಯದಲ್ಲಿ ನಮ್ಮ ಬಿಜೆಪಿ ವಕ್ತಾರರ ಬಗ್ಗೆ ಅವರು ಜೊತೆಲಿ ಮಾತಾಡ್ತಾ ಇದ್ರು. ಆಯ್ತು, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನೇ ಹೇಳಿದ್ರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮಗೂ ಹೆಸರು ಗೊತ್ತಿದೆ. ರಾಷ್ಟ್ರೀಯ ಅಧ್ಯಕ್ಷರು ಏನಂತ ಹೇಳಿದ್ರು? ಬಾಯಿ ಮುಚ್ಕೊಂಡಿರಿ ಅಂತಕ್ಕಂಥ ಮಾತು ಹೇಳಿದ ಮೇಲೆ ಎಲ್ಲಿ ಬೆಲೆ ಕೊಟ್ರಿ ನೀವು ರಾಷ್ಟ್ರೀಯ ಅಧ್ಯಕ್ಷರಿಗಾಗಾದ್ರೆ? ಎಲ್ಲಿ ಬೆಲೆ ಕೊಟ್ರಿ ನೀವು? ಅದನ್ನ ಹೇಳ್ಬೇಕಲ್ಲ. ಮತ್ತೆ ಇನ್ನೊಂದು ವಿಚಾರ ಅವ್ರು ಮಾತಾಡ್ತಾ ಇದ್ರು, ಪೂರ್ಣ ಬಹುಮತ ನಿಮಗೆ JDSಗೂ ಬಂದಿಲ್ಲ, ಕಾಂಗ್ರೆಸ್ಗೂ ಬಂದಿಲ್ಲ ಅಂತ ಹೇಳಿ. ಎಷ್ಟು ರಾಜ್ಯಗಳಲ್ಲಿ ನೀವಿದ್ರಿ, ಎಷ್ಟು ರಾಜ್ಯಗಳಿಗೆ ಬಂದಿದ್ದೀರಾ ಕೆಳಕ್ಕೆ? ನೀವು 3 ರಾಜ್ಯಕ್ಕೆ ಬಂದಿದ್ದೀರಾ ದೇಶದಲ್ಲಿ. ಯಾಕೆ ಆ ಪರಿಸ್ಥಿತಿ ತಂದ್ಕೊಂಡ್ರಿ? ಯಾಕೆ ನಿಮ್ಮಲ್ಲಿ ಆಡಳಿತ ಮಾಡ್ತಕ್ಕಂಥ ಶಕ್ತಿ ಇರ್ಲಿಲ್ವಾ? ನಿಮ್ಮಲ್ಲಿ ನಾಯಕತ್ವದ ಕೊರತೆ ಇತ್ತಾ? ಅದು ಹೇಳ್ಬೇಕಲ್ವ ಇವತ್ತು. ಯಾಕೆ ಜನ ನಿಮ್ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಲ್ವ ಹಾಗಾದ್ರೆ. ಮತ್ತೆ ಇನ್ನೂ ಒಂದು ಮಾತನ್ನು ಹೇಳ್ತಿದ್ರು, ಪೂರ್ಣ ಬಹುಮತ ಅಂತಕ್ಕಂಥ ಮಾತು ಪದಬಳಕೆ ಮಾಡಿದ್ದಾರೆ. ಪೂರ್ಣ ಬಹುಮತ ಅಲ್ಲ, ಸಮ್ಮಿಶ್ರ ಸರ್ಕಾರ ನಿಮ್ಮ ಜೊತೆಯಲ್ಲಿ ಮಾಡಿದಾಗಲೂ ಕೂಡ ಉತ್ತಮ ಅಂತ ಸರ್ಕಾರ ಕೊಟ್ಟಿದ್ದೀವಿ. ನಾವು ಯಾರ ಜೊತೆಲಿರ್ಲಿ ನಾವು ಜನಗಳ ಪರವಾಗಿದ್ದೀವಿ. ಯಾಕೆ ತೋರಿಸಿ ಯಾವ ಹಗರಣ ನಮ್ಮಲ್ಲಿ ಯಾವ ಹಗರಣ ಇತ್ತು ಹೇಳಿ ನೋಡೋಣ. ಯಾವ್ದಾದ್ರು ಹಗರಣ ನಮ್ಮಲ್ಲಿ ಇತ್ತ? ಶ್ರೀಮಾನ್ ದೇವೇಗೌಡರು ದೇಶದ ಪ್ರಧಾನಿಗಳಾದಂತ ಸಂದರ್ಭದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಹೊತ್ಕೊಂಡಿದ್ದಾರಲ್ಲ ಸರ್, ಯಾವ್ದನ್ನ? ಗಂಗೆನಲ್ಲಿ 100 ಕೋಟಿ, ಗಂಗೆನಲ್ಲಿ ಅಧಿಕಾರಿಗೆ ರಾಜ್ಯಪಾಲರಿಗೆ ಗೆದ್ರಿ, ಇವ್ರ ಅಂಗ್ಲಕ್ಕೆ ಹೋಗ್ಬಿಟ್ಟು ಉಚ್ಕೊಂಡಿರೋದು ಅಧಿಕಾರದ ಆಸೆಗೆ. ನಾಚಿಕೆ ಆಗಲ್ವೇ? ಹಿಂದ್ಗಡೆ ಬಾಗ್ಲಲ್ಲಿ ಬಂದಿಲ್ಲ. 18 ಶ್ರೀಮಾನ್ ದೇವೇಗೌಡರ ಬಗ್ಗೆ ಕುಮಾರಣ್ಣನ ಬಗ್ಗೆ ಲಘುವಾಗಿ ಮಾತಾಡಿದ್ರೆ ನಾವು ಮಾತಾಡಿಲ್ಲ. ಅವರು ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದು. ಭ್ರಷ್ಟಾಚಾರ ಇದ್ದಿದ್ರೆ ನಮ್ಮ
ಇವ್ರಿಗೆ ಬಿಜೆಪಿ ಅವರಿಗೆ ನೀವು- ನರೇಂದ್ರ ಮೋದಿ ಅವರಿಗೆ ಇಲ್ಲ. ಬಾಯಿ ಮಾತಾಡ್ತಾರೆ ಮಾತಾಡಿದ್ರು ಸುಮ್ನೆ. ಸುಮ್ಮನಿದ್ರೆ ನಾನು ಅವ್ರಿಗೊಂದು ನೋಡು, ಬಾಯಿ ಬಂದು ಮಾತಾಡ್ತಾರೆ ಸುಮ್ನೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಎಂದಿದ್ರೆ ಈಗ ತೂಗ್ತಿಲ್ವ ತೊಟ್ಲೆಲ್ಲ ಹಾಕೊಂಡು ಏನೇನೋ? ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಎಂದಿದ್ರು ಒಂದು ನಿಮಿಷ ಈ ಮಾತು ಹೇಳಿರೋದು ಸತ್ಯ. ಯಾವ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಹೇಳಿದ್ರು ಕುಮಾರಸ್ವಾಮಿ ಗೆದ್ರೆ ಅವ್ರ ಮನೆ ವಾಚ್ಮನ್ ಆಗ್ತೀನಿ ಅಂತ ಆಗ್ಬಿಟ್ರ ಸರ್? ಅಲ್ಲಲ್ಲ ಇವರು ಸಿದ್ದರಾಮಯ್ಯ ಸಾಹೇಬ್ರು ಆ ಪಕ್ಷದಲ್ಲಿದ್ದಾಗ ಅವ್ರ ಅಪ್ಪನಾಣೆಗಳು ಸಿಎಂ ಆಗಲ್ಲ ಕುಮಾರಸ್ವಾಮಿ ಅಂತ ಆದ್ಮೇಲೆ ಏನ್ ಸೋನಿಯಾ ಮಾಡಿದ್ರಿ ಗಾಂಧಿ ನೀವು? ಏಕವಚನದಲ್ಲೇ ಬೈದವ್ರೆ. ಒಂದು ಅಲ್ರೇ, ಆಯ್ತು. ನೀವು ನಿಮ್ಮ ನಿಲುವೇ ನಾನು ಏನು ಪದ ಮಾತು? ಬಳಸಲ್ಲ. ನಿಮ್ಮ ನಿಲುವೇ ಏನು ಯಡಿಯೂರಪ್ಪನವರು ಮಾತು? ಮೈಸೂರಲ್ಲಿ ನಿಮ್ಮ ನಿಲುವೇ ಏನ್ರಿ? ಯಡಿಯೂರಪ್ಪನವ್ರಿಗೆ ಯಾವ ಪದ ಹೌದು ಯಾವ ಪದ ಹೌದು ಮಾತಾಡ್ತೀವಿ. ಹಾ, ಓಪನ್ ಆಗಿ ಈಗ ಹೆಂಗ್ ಹೋಗಿದ್ದೀರಿ ಮತ್ತೆ? ಸಂದರ್ಭ ನೀವು ಯಾವುದು? ಒಂದು ಪ್ರಶ್ನೆ ಮಾಡೋದು ಸಂದರ್ಭ ನಿಂತಿದ್ದೀರಿ ಯಾವುದು? ನೀವು. ನಾವು ನಾ- ಇವತ್ತು you don't have any rights to ask me. ನೀವು ಆ ಮಾತು ಹೇಳೋದಿಲ್ಲ You should ನಮ್ಗೆ. not. ನಾವು ಒಳ್ಳೆ ನೀವೇನೋ ಸರ್ಕಾರಕ್ಕೋಸ್ಕರ ಹೋರಾಟ ಮಾಡೋದು. ಬೆಳೆಸಿದ್ದೀವಿ ಅಂದ್ರಲ್ಲ? ಏಯ್, 96ರಲ್ಲಿ ದೇವೇಗೌಡರು, ನಾವು 96ರಲ್ಲಿ ದೇವೇಗೌಡರು, ಹೌದು. 2006ರಲ್ಲಿ ಕುಮಾರಸ್ವಾಮಿ, ಹೌದು. 2018ರಲ್ಲಿ ಕುಮಾರಸ್ವಾಮಿ ಏನು? ನಿಮ್ ಪಕ್ಷಕ್ಕೆ ಅಧ್ಯಕ್ಷ ಆಗಿದ್ರಲ್ಲ ಹಾ. ಆ ಕೃಷ್ಣಪ್ಪನವರು ಅವ್ರನ್ನೇನ್ ಮಾಡಿದ್ರಿ? ಮಿರಾಜುದ್ದೀನ್ ಪಾಟೀಲ್ ಅಧ್ಯಕ್ಷ ಆಗಿದ್ರಲ್ಲ ಹೌದು. ಅವ್ರನ್ನೇನ್ ಮಾಡಿದ್ರಿ? ಹೌದು. ಎಚ್ ಕೆ ಕುಮಾರಸ್ವಾಮಿ ಅವರು ದಲಿತ ನಾಯಕರು ಹೌದು. ಅವ್ರನ್ನೇನ್ ಮಾಡಿದ್ರಿ? ಹೌದು. CM ಇಬ್ರಾಹಿಂ ಹೌದು. ಅವ್ರನ್ನೇನ್ ಮಾಡಿದ್ರಲ್ಲ? ರೇ, ನಾಗೇಂದ್ರ ಅವ್ರನ್ನೇನ್ ಅವರೇ. ಮಾಡಿದ್ರಲ್ಲ? ಒಂದು ನಿಮಿಷ ನಾಗೇಂದ್ರ. ಹೇಳೋ ತನಕ ಕೇಳ್ರಿ, ಹಾ. ಉತ್ತರ ಕೊಡ್ತೀನಿ. You don't have any rights. ಕೇಳ್ರಿ, ವಿಷಯ ಅದಲ್ಲ ಕಣ್ರಿ. 20 ತಿಂಗಳ ಸರ್ಕಾರದಲ್ಲಿ 25 ಜನಕ್ಕೆ ಕೊಡುವಂತ ಇದು ಸಮಯ ಸಿಗೋದಿಲ್ಲ. 40 ವರ್ಷ ಮುದುಕರಾಗಿ ಕೂತಿದ್ದಾರೆ. ಕೋಲಾರದಲ್ಲಿ ನಿಮ್ಮ ದಲಿತ ಪಾರ್ಟಿ ಬಗ್ಗೆ 40 ವರ್ಷ ಕೊಡ್ಬೋದಿತ್ತಲ್ರಿ? ಮುದುಕರಾಗಿ ಕೂತಿದ್ದಾರೆ. ಹಾ? ಒಂದು ಬೋರ್ಡ್ ಚೇರ್ ಮಾಡ್ಕೊಳ್ಳಕ್ಕೆ ಕೇಂದ್ರ- ನಿಮ್ಗೆ ಕೇಂದ್ರ ಯೋಗ್ಯತೆ ಇಲ್ಲ. ನಿಮ್ಗೆ ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಗೆ 50 ವರ್ಷ ಕೂತಿರೋಂಥವ್ರನ್ನ ಬೀದಿಗೆ ಕೂರ್ಸಿದ್ದೀರಾ? ವರ್ಷಕ್ಕೆ ತಗೊಂಡ್ಬಂದು ನಾಗೇಂದ್ರ ಅವರೇ. ಮುಂದೆ ಕೂರ್ಸ್ಕೊಂಡು ನಮ್ಮ ಪಕ್ಷ ನಾಟಕ ನಾಗೇಂದ್ರ ಅವರೇ. ಏಯ್, ನಾಟಕ ನಮ್ಮ ಮಾಡ್ಲಿಕ್ಕೆ ಪಕ್ಷಕ್ಕೆ ನೀವ್ಯಾರು? ಮತ್ತೆ ಯಾವ ನೀವು ನೀವು ಪ್ರಶ್ನೆ ಎತ್ತಿದ್ದಕ್ಕೆ ನೀವ್ ಅದಕ್ಕೆ ಉತ್ತರ ಹೇಳ್ತಿರ್ತಕ್ಕಂಥದ್ದು, ಕೊಡುವಂಥದ್ದು ನೀವ್ ಹೇಳ್ತಾ ನನ್ನ ಕರ್ತವ್ಯ. ಇಲ್ಲಿ ಕೇಳ್ರಿ. ನಾಗೇಂದ್ರ ನೀವ್ ಅವರೇ, ಹೇಳ್ತಾ ಏನ್ ಮಾತಾಡ್ತಾ ಇದ್ದೀರಾ ನೀವು? ಮೇಡಮ್, ಅಲ್ಲ, ಯಾವ ವಿಷಯದಲ್ಲಿ ಅವ್ರು ಒಳ್ಳೆ correct ತಗೊಂಡು- ಮಾತಾಡೋಕೆ ಹೇಳಿ. ಅಲ್ಲ ರೀ, ಏನ್ ಅವ್ರೇನ್ ಮಾತಾಡ್ತಾವ್ರೆ? ಏನ್ರಿ ನೀವು ಇಷ್ಟು ತನಕ ಏನಂದ್ರಿ? ನಾನು- ವಿಷಯಾಂತರ ಆಗ್ತಾ ಇದೆ ಅಂತ ನೀವ್ ಎಲ್ಲೆಲ್ಲಿಂದ ತಗೊಂಡು ಹೋಗ್ತಾ ಇದ್ರಿ? ಮೇಡಮ್, ಒಂದು ಒಂದ್ ನಿಮಿಷ, ಸೆಕೆಂಡ್. ಅವ್ರು ಹೇಳಿರ್ತಕ್ಕಂಥದ್ದು ನವೆಂಬರ್ಗೆ ನಿಷ್ಠ- ಸಿದ್ದರಾಮಯ್ಯ ಚೇರಿಂದ ಕೆಳಗಿಳಿತಾರ, ಡಿ ಕೆ ಶಿವಕುಮಾರ್ ಚೇರ್ ಹತ್ತಾರ ಅನ್ನೋದು ಪ್ರಶ್ನೆ.